ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ವೃಷಭ ರಾಶಿಯವರಿಗೆ ಸ್ನೇಹಿತರೆ, ಆಗಸ್ಟ್ ತಿಂಗಳಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು, ವೃಷಭ ರಾಶಿಯವರು ನನ್ನ ಕಂಪ್ಲೀಟ್ ಆಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನೆಲ್ಲ ಫಾಲೋಅಪ್ ಮಾಡಬೇಕು ವೃಷಭ ರಾಶಿಯವರು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ಸಂಪೂರ್ಣವಾಗಿ ವಿಡಿಯೋವನ್ನು ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸ್ನೇಹಿತರೆ, ಇನ್ಫಾ ಮೀಡಿಯಾ ಜಗತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ನಿಮ್ಮ ರಾಶಿ ಭವಿಷ್ಯವನ್ನು ಪ್ರತಿನಿತ್ಯ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಹೌದು, ನಿಮ್ಮ ಉಳಿತಾಯವನ್ನು ಕಾಪಾಡಿಕೊಳ್ಳಿ. ಮೊದಲನೇದಾಗಿ, ಮಂಗಳನು ನಿಮ್ಮ 2ನೇ ಮನೆಗೆ ಪ್ರವೇಶಿಸುವುದರಿಂದ ಹಠಾತ್ ಖರ್ಚುಗಳು ಮತ್ತು ಮಾತಿನಲ್ಲಿ ಕಟುತ್ವ ಉಂಟಾಗುತ್ತದೆ. ಆತುರದ ಖರ್ಚುಗಳಿಂದ ನಿಮ್ಮ ಹಣವನ್ನು ರಕ್ಷಿಸಿಕೊಳ್ಳಿ ಮತ್ತು ಹಣದ ವಿಚಾರದಲ್ಲಿ ಕುಟುಂಬದಲ್ಲಿ ಅನಗತ್ಯ ವಾದ ವಿವಾದಗಳಿಂದ ತಪ್ಪಿಸಿ. ಇನ್ನು ವೃತ್ತಿ ಜೀವನದಲ್ಲಿ ಲಾಭವನ್ನು ಸ್ವೀಕರಿಸಿ. ನಿಮ್ಮ 11ನೇ ಮನೆಯಲ್ಲಿ ಮುಂದುವರಿಯುತ್ತಿರುವಂತಹ ಶನಿಯು ಇಂದಿನ ಪ್ರಯತ್ನಗಳಿಂದ ಸ್ಥಿರವಾದ ದೀರ್ಘಕಾಲೀನ ಆದಾಯವನ್ನು ಖಚಿತಪಡಿಸುತ್ತದೆ. ನಿಮ್ಮ ಮಹತ್ವಾಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಲು ವೃತ್ತಿಪರ ಒಡನಾಡಿಗಳ ಮತ್ತು ಹಿರಿಯ ಸಹೋದರರ ಸಹಾಯವನ್ನು ಪಡೆದುಕೊಳ್ಳಿ. ಮನೆಯಲ್ಲಿನ ಗೊಂದಲಗಳನ್ನು ಎದುರಿಸಿ. ಕೇತುವು ಮನೆಯಲ್ಲಿ ನಿಮ್ಮ ಭಾವನಾತ್ಮಕ ನೆಮ್ಮದಿಯನ್ನು ಮುಸುಕಾಗಿಸುವುದನ್ನು ಮುಂದುವರಿಸುತ್ತಾನೆ. ಆಸ್ತಿ ವಿಚಾರದಲ್ಲಿ ನಿಮಗೆ ಒಂಟಿತನ ಅಥವಾ ಅಸುರಕ್ಷತೆ ಭಾವನೆ ಕಾಡಬಹುದು. ಆದ್ದರಿಂದ ಗೊಂದಲಗಳು ಸಹಜವಾಗಿ ಪರಿಹಾರವಾಗುವವರೆಗೂ ದೊಡ್ಡ ಆಸ್ತಿ ನಿರ್ಧಾರಗಳನ್ನು ಮುಂದೂಡಿ. ಇನ್ನು ಸೃಜನಶೀಲತೆಯ ಮೇಲೆ ಗಮನ ಹರಿಸಿ. ನಿಮ್ಮ ರಾಶಿಯ ಅಧಿಪತಿಯಾದ ಶುಕ್ರನು 5ನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಶಕ್ತಿಯನ್ನು ಕಲೆಗೆ, ಶಿಕ್ಷಣ ಅಥವಾ ಪ್ರೇಮದ ಕಡೆಗೆ ಹರಿಸಿ. ಕೆಲವು ಆಂತರಿಕ ಅಡೆತಡೆಗಳಿದ್ದರೂ ನಿಮ್ಮ ಸೃಜನಶೀಲ ಬುದ್ಧಿವಂತಿಕೆಯು ನಿಮಗೆ ಆಳವಾದಂತಹ ವೈಯಕ್ತಿಕ ತೃಪ್ತಿಯನ್ನು ನೀಡುತ್ತದೆ. ವೃಷಭ ರಾಶಿಯವರೇ, ಈ ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಪ್ರಮುಖ ಗಮನವು ನಿಮ್ಮ ಆಳವಾದಂತಹ ಮೌಲ್ಯಗಳು ಮೇಲಿರುತ್ತದೆ. ನಿಮ್ಮ ಸಂಪತ್ತನ್ನು ಸುರಕ್ಷಿತವಾಗಿಡುವುದು, ಕುಟುಂಬದ ಸಾಮರಸ್ಯವನ್ನು ಕಾಪಾಡುವುದು ಮತ್ತು ಈ ಚೈತನ್ಯಭರಿತ ತಿಂಗಳುಗಳಲ್ಲಿ ವೈಯಕ್ತಿಕ ಸೌಕರ್ಯಗಳನ್ನು ಕಂಡುಕೊಳ್ಳುವುದು. ನಿಮ್ಮ ರಾಶಿಯ ಅಧಿಪತಿಯಾದ ಶುಕ್ರನು ಬುದ್ಧಿವಂತಿಕೆ ಮತ್ತು ಪ್ರೇಮ ಸ್ಥಾನವಾದ 5ನೇ ಮನೆಯಲ್ಲಿ ಇಡೀ ತಿಂಗಳು ನೀಚ ಸ್ಥಿತಿಯಲ್ಲಿ ಇರುವುದರಿಂದ ಸೃಜನಶೀಲ ಸ್ಫೂರ್ತಿ ಹಾಗೂ ನಿಮ್ಮ ವೈಯಕ್ತಿಕ ಸೌಕರ್ಯಗಳ ಕುರಿತಾದ ಅಸುರಕ್ಷಿತ ಭಾವನೆಯ ವಿಚಿತ್ರ ಮಿಶ್ರಣವನ್ನು ನೀವು ಅನುಭವಿಸಬಹುದು. ತಿಂಗಳ ಆರಂಭದಲ್ಲಿ ಮಂಗಳನು ನಿಮ್ಮ 2ನೇ ಮನೆಗೆ ಬಲವಾಗಿ ಪ್ರವೇಶಿಸುವುದರಿಂದ ನಿಮ್ಮ ಆರ್ಥಿಕ ಸ್ಥಿತಿಯು ಅಸ್ತವ್ಯಸ್ತಗೊಳ್ಳುತ್ತದೆ. ಹಠಾತ್ ಖರ್ಚುಗಳಿಂದ ನಿಮ್ಮ ಉಳಿತಾಯಕ್ಕೆ ಧಕ್ಕೆ ಉಂಟಾಗುತ್ತದೆ ಮತ್ತು ಕುಟುಂಬದ ಕೂಟಗಳಲ್ಲಿ ನಿಮ್ಮ ಮಾತು ಕೂಡ ಕಠಿಣವಾಗಬಹುದು. ಆದಾಗ್ಯೂ ನಿಮ್ಮ 11ನೇ ಮನೆಯಲ್ಲಿ ವಕ್ರೀಯ ಯೋಗದಲ್ಲಿರುವಂತಹ ಶನಿಯ ವಿಶ್ವಾಸಾರ್ಹ ಮತ್ತು ನಿರಂತರ ಬೆಂಬಲದಿಂದ ಈ ಉದ್ವೇಗತೆಯು ಸುಂದರವಾಗಿ ಸಮತೋಲನಗೊಳ್ಳುತ್ತದೆ. ಇದು ನೀವು ಕಷ್ಟಪಟ್ಟು ನಿರ್ಮಿಸಿದ ಲಾಭಗಳು ಮತ್ತು ವೃತ್ತಿಪರ ಜಾಲಗಳನ್ನು ಸ್ಥಿರವಾಗಿ ಸಾಕಾರಗೊಳಿಸುತ್ತದೆ. ನಿಮ್ಮ ಸ್ವಾಭಾವಿಕ ವ್ಯಾವಹಾರಿಕ ಬುದ್ಧಿವಂತಿಕೆಯನ್ನು ಬಳಸಿ ಮತ್ತು ಆತುರದ ಪ್ರತಿಕ್ರಿಯೆಗಳನ್ನು ತಪ್ಪಿಸುವ ಮೂಲಕ ನಿಮ್ಮ ಆಸ್ತಿಯನ್ನು ನೀವು ಕೌಶಲ್ಯದಿಂದ ರಕ್ಷಿಸಿಕೊಳ್ಳಬಹುದು ಮತ್ತು ವೃತ್ತಿ ಜೀವನದಲ್ಲಿ ಅನಿರೀಕ್ಷಿತ ಯಶಸ್ಸನ್ನು ಸಾಧಿಸಬಹುದು. ಒಟ್ಟಾರೆಯಾಗಿ ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಒಂದಲ್ಲ ಒಂದು ರೀತಿಯಲ್ಲಿ ವೃಷಭ ರಾಶಿಯ ವ್ಯಕ್ತಿಗಳು ನೋಡಲಿದ್ದೀರಿ. ಅದರಲ್ಲಿ ಇವಾಗ ನಿಮ್ಮ ವೃತ್ತಿ ಜೀವನ, ವ್ಯಾಪಾರ, ವ್ಯವಹಾರದಲ್ಲಿ, ಸ್ವಯಂ ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಗಳು ವೃಷಭ ರಾಶಿಯವರು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಈ ಸಮಸ್ಯೆಗಳಿಗೆಲ್ಲ ಪರಿಹಾರ ಇದೆಯಂದರೆ ಖಂಡಿತವಾಗಿಯೂ ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ಅನುಸರಿಸಿ. ಎಷ್ಟೇ ಕಷ್ಟ, ಸಮಸ್ಯೆ, ಅಡಚಣೆ ಇದ್ದರೂ ಕೂಡ ನಿವಾರಣೆಯಾಗಲಿದೆ. ಕೆಲವು ಆರಂಭಿಕ ತೊಂದರೆಗಳ ಹೊರತಾಗಿಯೂ ನಿಮ್ಮ ವೃತ್ತಿಪರ ಜೀವನವು ದೀರ್ಘಕಾಲೀನ ಗ್ರಹಗಳ ಬೆಂಬಲದಿಂದ ಅಪಾರವಾದ ಪ್ರಯೋಜನವನ್ನು ಪಡೆಯುತ್ತದೆ. ಆಗಸ್ಟ್ ತಿಂಗಳ 5ರಂದು ಮಂಗಳನು ನಿಮ್ಮ 2ನೇ ಮನೆಗೆ ಸಂಚರಿಸುತ್ತಾನೆ.
ಇದು ಒಪ್ಪಂದಗಳನ್ನು ಬಲವಂತಾಗಿ ಮಾತುಕತೆ ಮಾಡಲು ಅಥವಾ ತಕ್ಷಣದ ಹಣಕಾಸಿನ ಪ್ರತಿಫಲಗಳನ್ನು ಒತ್ತಾಯಿಸಲು ನಿಮ್ಮನ್ನು ಪ್ರಚೋದಿಸಬಹುದು. ಆದಾಗ್ಯೂ ನಿಮ್ಮ 11ನೇ ಮನೆಯಲ್ಲಿ ವಕ್ರೀಯ ಯೋಗದಲ್ಲಿರುವ ಶನಿಯ ನಿರಂತರ ಉಪಸ್ಥಿತಿಯೇ ನಿಜವಾದ ಶಕ್ತಿಯಾಗಿದೆ. ನೀವು ಅಜಾಗರೂಕ ವಿವಾದಗಳನ್ನು ತಪ್ಪಿಸಿ ಮೊದಲನೇದಾಗಿ ಮತ್ತು ನೀವು ಸಾಬೀತಾದ ಖ್ಯಾತಿಯೇ ಮಾತನಾಡಲು ಬಿಟ್ಟರೆ, ಈ ವಿಶ್ವಾಸಾರ್ಹ ಶಕ್ತಿಯು ಶಿಸ್ತುಬದ್ಧ ಪರಿಶ್ರಮದಿಂದ ನೀವು ಗಳಿಸಿದ ಸ್ಥಾನಮಾನ ಮತ್ತು ಆದಾಯವನ್ನು ಸ್ಥಿರವಾಗಿ ತಲುಪಿಸುತ್ತದೆ. ನಿಮ್ಮ ವೃತ್ತಿಪರ ವೇಗಕ್ಕೆ ಮತ್ತಷ್ಟು ಬಲ ತುಂಬುತ್ತಾ ರಾಹುವು ನಿಮ್ಮ 10ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮುಂದುವರಿಸುತ್ತಾರೆ. ಇದು ನಿಮ್ಮ ದೈನಂದಿನ ಕೆಲಸದಲ್ಲಿ ಅಸಾಂಪ್ರದಾಯಿಕ ವಿಧಾನಗಳನ್ನು ಹುಟ್ಟುಹಾಕುತ್ತದೆ. ವಿಶೇಷವಾಗಿ ವಿದೇಶಿ ಅಥವಾ ತಂತ್ರಜ್ಞಾನ ಸಂಬಂಧಿತ ಕ್ಷೇತ್ರಗಳಲ್ಲಿ ಇತರರು ತಪ್ಪಿಸುವ ಸಮಸ್ಯೆಗಳನ್ನು ಪರಿಹರಿಸುವ ಮೂಲಕ ನೀವು ಹಠಾತ್ ಅಧಿಕಾರವನ್ನು ಗಳಿಸಬಹುದು. ಕಚೇರಿಯ ಸಣ್ಣ ಪುಟ್ಟ ರಾಜಕೀಯವು ನಿಮ್ಮ ಗಮನವನ್ನು ಬೇರೆಡೆ ಸೆಳೆಯಲು ಬಿಡಬೇಡಿ. ನಿಮ್ಮ ವಿಸ್ತೃತ ವೃತ್ತಿಪರ ಜಾಲದೊಳಗೆ ಮೈತ್ರಿಗಳನ್ನು ನಿರ್ಮಿಸುವುದರ ಮೇಲೆ ನಿಮ್ಮ ಗಮನವಿರಲಿ. ನಿಮ್ಮ ವಿಶಿಷ್ಟ ಶುಭ ರಾಶಿಯ ತಾಳ್ಮೆಯನ್ನು ಕಾಪಾಡಿಕೊಳ್ಳುವ ಮೂಲಕ ಈ ಅನಿರೀಕ್ಷಿತ ಅವಕಾಶಗಳು ಕ್ರಮೇಣ ಶಾಶ್ವತ ವೃತ್ತಿ ಜೀವನದ ಸಾಧನೆಗಳಾಗಿ ಮತ್ತು ನಿಜವಾದ ಸಾರ್ವಜನಿಕ ಗೌರವವಾಗಿ ರೂಪುಗೊಳ್ಳುತ್ತದೆ. ಇನ್ನು ಅದೇ ರೀತಿ ವ್ಯಾಪಾರ ಸ್ವಯಂ ಉದ್ಯೋಗದ ಬಗ್ಗೆ ಹೇಳೋದಾದರೆ, ವ್ಯಾಪಾರಸ್ಥರು ತ್ವರಿತ ಹೊಂದಾಣಿಕೆಯ ಅಗತ್ಯವಿರುವ ವೇಗದ ತಿಂಗಳುಗಳನ್ನು ಎದುರಿಸಬೇಕಾಗುತ್ತದೆ. ನಿಮ್ಮ ಸಂಪತ್ತು ಮತ್ತು ಬುದ್ಧಿವಂತಿಕೆಯ ಅಧಿಪತಿಯಾದ ಬುಧನು ನಿಮ್ಮ 2ನೇ ಮನೆಯಿಂದ ಆಗಸ್ಟ್ 1ರಿಂದ 5ರವರೆಗೆ, ಇನ್ನು 3ನೇ ಮನೆಯ ಮೂಲಕ ವೇಗವಾಗಿ ಚಲಿಸಿ ಅಂತಿಮವಾಗಿ ಆಗಸ್ಟ್ 22ರಂದು 4ನೇ ಮನೆಯನ್ನು ತಲುಪುತ್ತಾರೆ. ನೀವು ಮೊದಲು ವಾರದಲ್ಲೇ ವ್ಯಾಪಾರ ಒಪ್ಪಂದಗಳು ಮತ್ತು ಹಣಕಾಸು ಒಪ್ಪಂದಗಳನ್ನು ತ್ವರಿತವಾಗಿ ಅಂತಿಮಗೊಳಿಸಬೇಕಾಗುತ್ತದೆ. ಬುಧನು ಬದಲಾದಂತೆ ಸ್ವಲ್ಪ ಪ್ರಯಾಣಗಳು, ಗ್ರಾಹಕರ ಸಂವಹನಗಳು ಮತ್ತು ಮಾರುಕಟ್ಟೆ ಪ್ರಯತ್ನಗಳಲ್ಲಿ ಹೆಚ್ಚಳವನ್ನು ನಿರೀಕ್ಷಿಸಬಹುದು. ಎಚ್ಚರಿಕೆಯಿಂದ ಇರಿ, ಏಕೆಂದರೆ ಈ ಮಾತುಕತೆಗಳು ನಿಮ್ಮ ದೀರ್ಘಕಾಲೀನ ವಾಣಿಜ್ಯ ಸ್ಥಿರತೆ ಮತ್ತು ಸಂಗ್ರಹವಾದ ಗಳಿಕೆಯ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ. ನಿಮ್ಮ ಉಚ್ಚ ಸ್ಥಿತಿಯಲ್ಲಿರುವ ಗುರುವು ನಿಮ್ಮ 3ನೇ ಮನೆಗೆ ಆಶೀರ್ವಾದವನ್ನು ಮಾಡುವುದನ್ನು ಮುಂದುವರಿಸುತ್ತಾನೆ. ಇದು ನಿಮ್ಮ ಉದ್ಯಮಶೀಲತೆಯ ಧೈರ್ಯ ಮತ್ತು ಬುದ್ಧಿವಂತಿಕೆಯನ್ನು ವಿಸ್ತರಿಸುತ್ತದೆ. ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಅಥವಾ ಕುಟುಂಬದ ಉದ್ಯಮಗಳಲ್ಲಿ ಸಹೋದರರೊಂದಿಗೆ ನಿಕಟವಾಗಿ ಸಹಕರಿಸಲು ಈ ಸಮಯವನ್ನು ಆದಷ್ಟು ಬಳಸಿ. ನಿಮ್ಮ 10ನೇ ಮನೆಯಲ್ಲಿ ವಕ್ರೀ ರಾಹುವಿನ ನಿರಂತರ ಪ್ರಭಾವವು ವಿದೇಶಿ ಗ್ರಾಹಕರೊಂದಿಗೆ ಅಥವಾ ಸಾಂಪ್ರದಾಯಿಕ ಸರಕುಗಳೊಂದಿಗೆ ವ್ಯವಹರಿಸುವವರಿಗೆ ಅನುಕೂಲಕರವಾಗಿದೆ. ಅಸಾಮಾನ್ಯ ವ್ಯಾಪಾರ ಪಾಲುದಾರಿಕೆಗಳಿಗೆ ಮುಕ್ತ ಮನಸ್ಸನ್ನು ಇಟ್ಕೊಳ್ಳಿ, ಏಕೆಂದರೆ ನಿಮ್ಮ ಅಸಾಂಪ್ರದಾಯಿಕ ಸೌಕರ್ಯ ವಲಯದಿಂದ ಸ್ವಲ್ಪ ಹೊರಬರಬಹುದು. ಆಶ್ಚರ್ಯಕರ ಸ್ಪರ್ಧಾತ್ಮಕ ಪ್ರಯೋಜನಗಳನ್ನು ನೀಡುತ್ತದೆ ಮತ್ತು ನಿಮ್ಮ ಸಾರ್ವಜನಿಕ ವ್ಯಾಪಾರ ಪ್ರೊಫೈಲನ್ನು ಹೆಚ್ಚಿಸುತ್ತದೆ. ಇದನ್ನು ಗಮನದಲ್ಲಿಟ್ಕೊಳ್ಳಿ ಸ್ನೇಹಿತರೆ. ಮೊದಲನೇದಾಗಿ ಇನ್ನು ಆರ್ಥಿಕ ಸ್ಥಿತಿ ಮತ್ತು ಧನಲಾಭ ಬಗ್ಗೆ ಹೇಳೋದಾದರೆ, ಏನೆಲ್ಲ ಬದಲಾವಣೆಗಳು ಕಂಡುಬರಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ, ಈ ತಿಂಗಳು ನಿಮ್ಮ ಆರ್ಥಿಕ ಭದ್ರತೆಯನ್ನು ರಕ್ಷಿಸಿಕೊಳ್ಳುವುದು ಅತ್ಯಂತ ಮುಖ್ಯವಾಗಿದೆ. ನಿಮ್ಮ ರಾಶಿಯ ಅಧಿಪತಿಯಾದ ಶುಕ್ರನು 5ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿದ್ದಾನೆ. ಇದು ಶಿಕ್ಷಣ ಅಥವಾ ಸೃಜನಶೀಲ ಪ್ರಯತ್ನಗಳಲ್ಲಿನ ಹೂಡಿಕೆಗಳಿಗೆ ಅನುಕೂಲಕರವಾಗಿದ್ದರೂ ಊಹಾತ್ಮಕ ಅಪಾಯಗಳು ಅಥವಾ ಐಷಾರಾಮಿಗಳಿಗಾಗಿ ಅತಿ ಹೆಚ್ಚು ಖರ್ಚು ಮಾಡುವುದರ ವಿರುದ್ಧ ಎಚ್ಚರಿಕೆ ನೀಡುತ್ತದೆ. ಹೆಚ್ಚುವರಿಯಾಗಿ ಆಗಸ್ಟ್ 5ರವರೆಗೆ ತನ್ನದೇ ಆದ 2ನೇ ಮನೆಯಲ್ಲಿ ಬುಧನ ಬಲವಾದ ಆರಂಭವು ನಿಮ್ಮ ಉಳಿತಾಯವನ್ನು ವ್ಯವಸ್ಥಿತಗೊಳಿಸಲು ಒಂದು ಸಣ್ಣ ಅವಕಾಶವನ್ನು ನೀಡುತ್ತದೆ. ನಿಮ್ಮ ಬಜೆಟನ್ನು ಮುಂಚಿತವಾಗಿ ನಿಗದಿಪಡಿಸಿ, ಏಕೆಂದರೆ ತಿಂಗಳ ಉಳಿದ ಭಾಗದಲ್ಲಿ ಅನಿರೀಕ್ಷಿತ ಸೋರಿಕೆಯನ್ನು ತಡೆಯಲು ನಿಮ್ಮ ಸಂಗ್ರಹವಾದ ಹಣದ ಎಚ್ಚರಿಕೆಯ ನಿರ್ವಹಣೆ ಅಗತ್ಯವಿರುತ್ತದೆ. ಹಾಗಾಗಿ ಈ ಅಪಾಯಗಳನ್ನು ತಡೆಗಟ್ಟಲು ಅನಗತ್ಯ ಖರ್ಚುಗಳನ್ನು ಮಾಡಬೇಡಿ ಸ್ನೇಹಿತರೆ. ಇನ್ನು ಆಗಸ್ಟ್ 5ರ ನಂತರ ಮಂಗಳನು ನಿಮ್ಮ 2ನೇ ಮನೆಗೆ ಸಂಚರಿಸುವುದರಿಂದ ನಿಮ್ಮ ಸಂಪತ್ತಿನಲ್ಲಿ ಗಮನಾರ್ಹ ಏರಿಳಿತಗಳು ಉಂಟಾಗಬಹುದು. ವಿದೇಶಿ ವಿಷಯಗಳು, ಗುಪ್ತ ಬಾಧ್ಯತೆಗಳು ಅಥವಾ ಆತುರದ ಖರೀದಿಗಳಿಗೆ ಸಂಬಂಧಿಸಿದಂತೆ ನೀವು ಹಠಾತ್ ಖರ್ಚುಗಳನ್ನು ಅನುಭವಿಸಬಹುದು. ನಿಮ್ಮ ಆಸ್ತಿಪಾಸ್ತಿಗಳನ್ನು ಕಾವಲು ಕಾಯ್ದುಕೊಳ್ಳಿ. ಅದೃಷ್ಟವಶಾತ್ ನಿಮ್ಮ 11ನೇ ಮನೆಯಲ್ಲಿ ವಕ್ರೀ ಶನಿಯ ನಿರಂತರ ಉಪಸ್ಥಿತಿಯು ನಿಮ್ಮ ನಿಯಮಿತ ಆದಾಯದ ಮೂಲಗಳು ಸುರಕ್ಷಿತವಾಗಿರುವುದನ್ನು ಖಾತರಿಪಡಿಸುತ್ತದೆ. ಈ ಆರ್ಥಿಕವಾಗಿ ಸಂವೇದನಾಶೀಲ ಅವಧಿಯಲ್ಲಿ ಅಪಾಯಕಾರಿ ಮತ್ತು
ಶೀಘ್ರವಾಗಿ ಶ್ರೀಮಂತರಾಗುವ ಯೋಜನೆಗಳ ಹಿಂದೆ ಬೀಳುವುದಕ್ಕಿಂತ ಸ್ನೇಹಿತರೆ, ನಿಮ್ಮ ದೈನಂದಿನ ವೃತ್ತಿಪರ ಪ್ರಯತ್ನಗಳ ಮೂಲಕ ನೀವು ಗಳಿಸಿದ್ದನ್ನು ಸಂರಕ್ಷಿಸುವುದರ ಮೇಲೆ ಸಂಪೂರ್ಣವಾಗಿ ಗಮನ ಹರಿಸಿ. ಯಾರಿಗೂ ಕೂಡ ದೊಡ್ಡ ಮೊತ್ತದಲ್ಲಿ ಸಾಲವನ್ನು ಕೊಡಬೇಡಿ ಸ್ನೇಹಿತರೆ, ಅದು ಹಿಂತಿರುಗಿ ಬರುವುದಿಲ್ಲ ಅಂತಲೇ ಹೇಳಬಹುದು. ಇನ್ನು ಅಪಾಯಕಾರಿ ಹೂಡಿಕೆ ಹಿಂದೆ ಹೋಗಬೇಡಿ. ಇನ್ನು ಅಪಾಯಕಾರಿ ಶ್ರೀಮಂತರಾಗುವಂತಹ ಯೋಜನೆಗಳ ಹಿಂದೆ ಬೀಳೋದಕ್ಕಿಂತ ಶ್ರಮಪಟ್ಟು ಕೆಲಸ ಮಾಡಿ ನಿಧಾನವಾಗಿ ಅದರ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಅದೃಷ್ಟ ನಿಮ್ಮ ಕೈ ಹಿಡಿಯಲಿದೆ. ಒಟ್ಟಾರೆಯಾಗಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ವೃಷಭ ರಾಶಿಯವರನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮೇಯ್ನಾಗಿ ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ, ಆಗಸ್ಟ್ 5ರಂದು ಮಂಗಳನು ನಿಮ್ಮ ಮೊದಲನೆಯ ಮನೆಯಿಂದ ಹೊರಬಂದು 2ನೇ ಮನೆಗೆ ಪ್ರವೇಶಿಸುವುದರಿಂದ ದೈಹಿಕ ಚೈತನ್ಯಕ್ಕೆ ಎಚ್ಚರಿಕೆಯ ನಿರ್ವಹಣೆ ಅಗತ್ಯವಿರುತ್ತದೆ. ಈ ಬದಲಾವಣೆಯು ತಕ್ಷಣದ ದೈಹಿಕ ಉಷ್ಣತೆಯನ್ನು ತಣ್ಣಗಾಗಿಸುತ್ತದೆ, ಆದರೆ ನಿಮ್ಮ ಮುಖ, ಹಲ್ಲುಗಳು ಅಥವಾ ಆಹಾರ ಪದ್ಧತಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪ್ರಚೋದಿಸಬಹುದು. ಹೊಟ್ಟೆ ಉಬ್ಬರವನ್ನು ತಡೆಯಲು ಮಸಾಲೆಯುಕ್ತ ಆಹಾರಗಳು ಮತ್ತು ಒತ್ತಡದಿಂದ ತಿನ್ನುವುದನ್ನು ತಪ್ಪಿಸಿ, ಅಂದರೆ ಆತುರದಲ್ಲಿ ತಿನ್ನುವುದನ್ನು ತಪ್ಪಿಸಿ. ಯಾಕಂದರೆ ಸ್ನೇಹಿತರೆ, ಸರಿಯಾಗಿ ನೀವು ಜಗಿಯುವುದಿಲ್ಲ, ಆವಾಗ ಒತ್ತಡ, ಉಬ್ಬರ ಮತ್ತು ಸ್ನೇಹಿತರೆ ಮಸಾಲೆಯುಕ್ತ ಆಹಾರವನ್ನು ತಪ್ಪಿಸುವುದರಿಂದ ಹೊಟ್ಟೆಗೆ ಪಟ್ಟಿರುವಂತಹ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಇನ್ನು ಆಗಸ್ಟ್ ದ್ವಿತೀಯಾರ್ಧದಲ್ಲಿ ನಿಮ್ಮ 3ನೇ ಮನೆಯಲ್ಲಿ ಸೂರ್ಯನ ಉಪಸ್ಥಿತಿಯು ನಿಮಗೆ ಅತ್ಯುತ್ತಮ ಶಕ್ತಿ ಮತ್ತು ಚೇತರಿಕೆಯ ಶಕ್ತಿಯನ್ನು ನೀಡುತ್ತದೆ. ಆದ್ದರಿಂದ ಶಿಸ್ತುಬದ್ಧ ಮತ್ತು ಸ್ಥಿರವಾದ ವ್ಯಾಯಾಮವನ್ನು ದಿನಚರಿಯನ್ನು ಸ್ಥಾಪಿಸಲು ಈ ಅವಧಿ ಬಳಸಿ. ಆಗಸ್ಟ್ ದ್ವಿತೀಯಾರ್ಧದಲ್ಲಿ ಸೂರ್ಯನು ನಿಮ್ಮ 4ನೇ ಮನೆಯಲ್ಲಿ ತನ್ನ ಮೂಲ ತ್ರಿಕೋನಕ್ಕೆ ಪ್ರವೇಶಿಸುತ್ತಿದ್ದಂತೆ ನಿಮ್ಮ ಗಮನವು ಎದೆಯ ಆರೋಗ್ಯ ಮತ್ತು ಭಾವನಾತ್ಮಕ ಶಾಂತಿಯತ್ತ ತಿರುಗಬೇಕು. ನಿಮ್ಮ ಆಂತರಿಕ ಯೋಗಕ್ಷೇಮವನ್ನು ನೀವು ನಿರ್ಲಕ್ಷಿಸಿದರೆ ಇಲ್ಲಿನ ತೀವ್ರ ಸೌರಶಕ್ತಿಯು ಸುಸ್ತಿಗೆ ಕಾರಣವಾಗಬಹುದು. ಅದೃಷ್ಟವಶಾತ್ 11ನೇ ಮನೆಯಲ್ಲಿ ವಕ್ರಿ ಶನಿಯ ನಡೆಯುತ್ತಿರುವಂತಹ ಪ್ರಭಾವವು ದೀರ್ಘಕಾಲದ ಸಮಸ್ಯೆಗಳನ್ನು ಎದುರಿಸಲು ನಿರಂತರ ಶಕ್ತಿಯನ್ನು ಒದಗಿಸುತ್ತದೆ. ಸಾಕಷ್ಟು ವಿಶ್ರಾಂತಿಗೆ ಆದ್ಯತೆ ನೀಡಿ, ಶಾಂತವಾದ ಮನೆ ವಾತಾವರಣವನ್ನು ಕಾಪಾಡಿಕೊಳ್ಳಿ ಮತ್ತು ಯಾವುದೇ ನಿರಂತರ ಆಯಾಸ ಅಥವಾ ಒತ್ತಡ ಪ್ರೇರಿತ ಅಸ್ವಸ್ಥತೆಯನ್ನು ಅನುಭವಿಸಿದರೆ ತಕ್ಷಣ ವೈದ್ಯಕೀಯ ಸಲಹೆಯನ್ನು ಪಡೆಯಿರಿ. ನಿಮ್ಮ ಹೆಲ್ತ್ ಬಗ್ಗೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂತ ಕಂಪ್ಲೀಟಾಗಿ ವೃಷಭ ರಾಶಿಯವರಿಗೆ ತಿಳಿಸ್ಕೊಟ್ಟಿದ್ದೀನಿ. ಆ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸಿ ಅಂತ ಹೇಳ್ತಾ, ಇನ್ನು ಕುಟುಂಬ, ವೈಯಕ್ತಿಕ ಸಂಬಂಧಗಳ ಬಗ್ಗೆ ಹೇಳೋದಾದರೆ, ಮುಖ್ಯವಾಗಿ ನಿಮ್ಮ ಸ್ವಂತ ಸಂವಹನ ಶೈಲಿಯಿಂದಾಗಿ ಕುಟುಂಬದ ಸಾಮರಸ್ಯವು ಅಶಾಂತಿಯನ್ನು ಎದುರಿಸುತ್ತದೆ. ಆಗಸ್ಟ್ 5ರಿಂದ ಕುಟುಂಬ ಮತ್ತು ಮಾತಿನ ಸ್ಥಾನವಾದ ನಿಮ್ಮ 2ನೇ ಮನೆಯಲ್ಲಿ ಮಂಗಳನು ನೆಲೆಸಿರುವುದರಿಂದ ಹಣಕಾಸಿನ ವಿಷಯಗಳ ಬಗ್ಗೆ ನೀವು ಆಕ್ರಮಣಕಾರಿ ನಡವಳಿಕೆ ಅಥವಾ ಕಠಿಣ ಪದಗಳನ್ನು ಬಳಸುವ ಸಾಧ್ಯತೆ ಇರುತ್ತದೆ. ಸಂಬಂಧಿಕರೊಂದಿಗೆ ಅನಗತ್ಯ ಬಿರುಕುಗಳನ್ನು ತಡೆಯಲು ನಿಮ್ಮ ಧ್ವನಿಯನ್ನು ನೀವು ಪ್ರಜ್ಞಾಪೂರ್ವಕವಾಗಿ ಮೃದುಗೊಳಿಸಬೇಕು. ಆಗಸ್ಟ್ ದ್ವಿತೀಯಾರ್ಧದಲ್ಲಿ ನಿಮ್ಮ 4ನೇ ಮನೆಗೆ ಸೂರ್ಯನ ಚಲನೆಯು ಕೌಟುಂಬಿಕ ಜೀವನವನ್ನು ಮತ್ತಷ್ಟು ತೀವ್ರಗೊಳಿಸುತ್ತದೆ. ಇದು ಅಧಿಕಾರದಲ್ಲಿರುವವರೊಂದಿಗೆ ಘರ್ಷಣೆಗಳನ್ನು ಅಥವಾ ತಾಯಿಯ ಆರೋಗ್ಯಕ್ಕೆ ಸಂಬಂಧಿಸಿದ ಕಳವಳಗಳನ್ನು ಮುಂಚೂಣಿಗೆ ತರುತ್ತದೆ. ಈ ಉದ್ವಿಗ್ನತೆಗಳ ಹೊರತಾಗಿಯೂ 5ನೇ ಮನೆಯಲ್ಲಿರುವ ನಿಮ್ಮ ರಾಶಿಯ ಅಧಿಪತಿ ಶುಕ್ರನು ಪ್ರೇಮ ಮತ್ತು ಮಕ್ಕಳ ಮೂಲಕ ಸುಂದರವಾದ ಮಾರ್ಗವನ್ನು ನೀಡುತ್ತದೆ. ಸೃಜನಶೀಲ ಹವ್ಯಾಸಗಳಲ್ಲಿ ಆನಂದವನ್ನು ಕಂಡುಕೊಳ್ಳುವುದಕ್ಕಿಂತ ಕಂಡುಹಿಡಿಯುವುದು ಮತ್ತು ನಿಮ್ಮ ಮಕ್ಕಳೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುವುದು ಭಾರವಾದ ಮನೆಯ ಜವಾಬ್ದಾರಿಗಳಿಂದ ಹೆಚ್ಚು ಅಗತ್ಯವಿರುವ ತಪ್ಪಿಸಿಕೊಳ್ಳುವಿಕೆಯನ್ನು ಒದಗಿಸುತ್ತದೆ. ಮಾತುಕತೆಗಳನ್ನು ಹಗುರವಾಗಿರಿಸಿ ಮತ್ತು ಹಣಕಾಸಿನ ಆತಂಕಗಳನ್ನು ಊಟದ ಮೇಜಿನ ಬಳಿಗೆ ಬರುವುದನ್ನು ತಪ್ಪಿಸಿ. ಅಂದರೆ ಸ್ನೇಹಿತರು, ಊಟಕ್ಕೆ ಕೂತ್ಕೊಂಡಾಗ ಹಣಕಾಸಿನ ವಿಚಾರದ ಬಗ್ಗೆ ಮಾತನಾಡುವುದನ್ನು ಆದಷ್ಟು ತಪ್ಪಿಸಿ. ನಿಮ್ಮ ಪ್ರಣಯ ಪಾಲುದಾರಿಕೆಗಳನ್ನು ಸಕ್ರಿಯವಾಗಿ ಘೋಷಿಸುವ ಮೂಲಕ ಮತ್ತು ಶುಕ್ರನ ತಮಾಷೆಯ ಶಕ್ತಿಯನ್ನು ಸ್ವೀಕರಿಸುವ ಮೂಲಕ ವಿಸ್ತೃತ ಕುಟುಂಬದ ಡೈನಾಮಿಕ್ಸ್ ಜಟಿಲವಾದಾಗಲೂ ನೀವು ಪ್ರೀತಿಯ ವಾತಾವರಣವನ್ನು ಕಾಪಾಡಿಕೊಳ್ಳಬೇಕಾಗುತ್ತದೆ. ವೈವಾಹಿಕ ಜೀವನದಲ್ಲಿ, ಪ್ರೇಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇನ್ನು ಶುಭ ಕಾರ್ಯಗಳು ನಡೆಯಬಹುದು, ಅದಕ್ಕೆ ಒಂದಷ್ಟು ದುಡ್ಡು ಹಣ ವ್ಯಯವಾಗಲಿದೆ ಸ್ನೇಹಿತರೆ. ಅದು ಒಳ್ಳೆಯ ಕಾರ್ಯಕ್ಕೆ ನೀವು ಖರ್ಚು ಮಾಡಲಿದ್ದೀರಿ ಅಂತಲೇ ಹೇಳಬಹುದು. ಇನ್ನು ವೃಷಭ ರಾಶಿಯ ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ, ವಿದ್ಯಾರ್ಥಿಗಳು ಅತ್ಯಂತ ಸೃಜನಶೀಲ ಹಾಗೂ ಭಾವನಾತ್ಮಕವಾಗಿ ಸಂಕೀರ್ಣವಾದ ತಿಂಗಳುಗಳನ್ನು ಅನುಭವಿಸುತ್ತಾರೆ. ನಿಮ್ಮ 5ನೇ ಮನೆಯಲ್ಲಿರುವ ಶುಕ್ರನು
ಕಲೆಗಳ ಬಗ್ಗೆ ನಿಮ್ಮ ಮೆಚ್ಚುಗೆಯನ್ನು ಅಂದರೆ ಸ್ನೇಹಿತರೆ ಹೆಚ್ಚಿಸುತ್ತಾನೆ. ಇದು ವಿನ್ಯಾಸ, ಸಾಹಿತ್ಯ ಅಥವಾ ಸೃಜನಶೀಲ ಯೋಜನೆಗಳಿಗೆ ಅತ್ಯುತ್ತಮ ಸಮಯವಾಗಿದೆ. ನಿಮ್ಮ ವಿದ್ಯಾಧಿಪತಿಯಾದ ಬುಧನು ನಿಮ್ಮ 2ನೇ, 3ನೇ ಮತ್ತು 4ನೇ ಮನೆಗಳ ಮೂಲಕ ವೇಗವಾಗಿ ಸಂಚರಿಸುತ್ತಾನೆ. ಇದು ನಿಮ್ಮ ಬುದ್ಧಿವಂತಿಕೆಯನ್ನು ತೀಕ್ಷ್ಣಗೊಳಿಸುತ್ತದೆ ಮತ್ತು ನಿಮ್ಮ ಬರವಣಿಗೆಯ ಕೌಶಲ್ಯವನ್ನು ಸುಧಾರಿಸುತ್ತದೆ. ಹೊಸ ಮಾಹಿತಿಯನ್ನು ಸಂಗ್ರಹಿಸಲು ಮತ್ತು ಸಂಕೀರ್ಣ ವಿಚಾರಗಳನ್ನು ವ್ಯಕ್ತಪಡಿಸಲು ನಿಮಗೆ ಸುಲಭವಾಗುತ್ತದೆ. ವಿಶೇಷವಾಗಿ ತಿಂಗಳ ಮಧ್ಯಭಾಗದಲ್ಲಿ ಸಂವಹನವು ಹೆಚ್ಚು ಅನುಕೂಲಕರವಾಗಿರುತ್ತದೆ. ನಿಮ್ಮ ಅಧ್ಯಯನಕ್ಕೆ ಮುಖ್ಯ ಸವಾಲು ಮೂಲ ಕಲಿಕೆಯ 4ನೇ ಮನೆಯಲ್ಲಿ ಕೇತುವಿನ ಮುಂದುವರಿದ ಸಂಚಾರದಿಂದ ಉಂಟಾಗುತ್ತದೆ. ಈ ಸ್ಥಾನವು ಸ್ವಯಂ ಕೀಳರಿಮೆ, ಗುಪ್ತ, ಅಸುರಕ್ಷತೆ ಮತ್ತು ಅಸಾಂಪ್ರದಾಯಿಕ ತರಗತಿಯ ವಾತಾವರಣದಿಂದ ಆಧ್ಯಾತ್ಮಿಕ ನಿರ್ಲಿಪ್ತತೆಯ ಭಾವನೆಗಳನ್ನು ಸೃಷ್ಟಿಸುವುದನ್ನು ಮುಂದುವರಿಸುತ್ತದೆ. ಮನೆಯಲ್ಲಿ ಅಧ್ಯಯನ ಮಾಡುವಾಗ ನೀವು ಭಾವನಾತ್ಮಕ ಶಾಂತಿಯನ್ನು ಕಂಡುಕೊಳ್ಳಲು ಹೆಣಗಾಡಬಹುದು. ಈ ಗೊಂದಲವನ್ನು ಎದುರಿಸಲು ಕುಟುಂಬದ ಶಬ್ದದಿಂದ ದೂರವಿರುವ ಮೀಸಲಾಗಿದ್ದೆ ಶಾಂತವಾದ ಕೆಲಸದ ಜಾಗವನ್ನು ಸೃಷ್ಟಿಸಿ. ಅಂತಂದರೆ ಒಂದು ವೇಳಾಪಟ್ಟಿಯನ್ನು ರಚಿಸಿ ಶಾಂತವಾದ ಸ್ಥಳದಲ್ಲಿ ಕೂತು ಅಧ್ಯಯನವನ್ನು ಮಾಡಿ. ನಿಮ್ಮ ಬೌದ್ಧಿಕ ಸಾಮರ್ಥ್ಯಗಳನ್ನು ನಂಬಿ ನಿಮ್ಮ ಅಧ್ಯಯನವನ್ನು ಸಣ್ಣ ಕಾರ್ಯಗಳಾಗಿ ವಿಭಜಿಸಿ ಮತ್ತು ಆಧಾರರಹಿತ ಸಂದೇಹಗಳು ನಿಮ್ಮ ಪ್ರಗತಿಯನ್ನು ತಪ್ಪಿಸಲು ಬಿಡಬೇಡಿ. ಸ್ನೇಹಿತರೆ, ಕಷ್ಟಪಟ್ಟು ಅಧ್ಯಯನದ ಕಡೆ ಗಮನ ಕೊಡಿ. ಆಸಕ್ತಿಯಿಂದ, ಏಕಾಗ್ರತೆಯಿಂದ ಶಾಂತವಾದ ಪ್ಲೇಸನ್ನು ಆಯ್ಕೆ ಮಾಡಿಕೊಂಡು ಸ್ನೇಹಿತರೆ ಒಂದು ವೇಳಾಪಟ್ಟಿಯನ್ನು ರಚಿಸಿ ಸರಿಯಾದ ಸಮಯಕ್ಕೆ ಕೂತು ಅಧ್ಯಯನವನ್ನು ಮಾಡಿದಲ್ಲಿ ವಿದ್ಯಾರ್ಥಿಗಳು ಈ ವರ್ಷದಲ್ಲಿ ಉನ್ನತ ಫಲಿತಾಂಶವನ್ನು ಗಳಿಸಲಿದ್ದೀರಿ. ಹಾಗಾಗಿ ವೃಷಭ ರಾಶಿಯವರು ಅಧ್ಯಯನದ ಕಡೆ ಗಮನ ಕೊಡಿ ಅಂತ ಹೇಳ್ತಾ, ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ಒಂದೆರಡು ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ಈ ಪರಿಹಾರವನ್ನು ಅನುಸರಿಸಿದ್ದಲ್ಲಿ ಕಷ್ಟ, ಸಮಸ್ಯೆ, ಅಡಚಣೆ, ತೊಂದರೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ. ಮೊದಲನೇದಾಗಿ ವಿದ್ಯಾರ್ಥಿಗಳು ಪರೀಕ್ಷೆಗಳನ್ನು ಬರೆಯಲು ಇದು ಅನುಕೂಲಕರ ಸಮಯವೇ ಅಂದರೆ ಖಂಡಿತವಾಗಿಯೂ ಅನುಕೂಲಕರ ಸಮಯ. ಆದರೆ ಶ್ರಮಕ್ಕೆ ತಕ್ಕ ಫಲ ಅನ್ನೋದು ಸ್ನೇಹಿತರೆ ಖಂಡಿತವಾಗಿಯೂ ಲಭಿಸಲಿದೆ. ಒಂದು 3 ಕ್ವಶನ್ ಕೇಳಿದ್ರೆ ಅದಕ್ಕೆ ಆನ್ಸರ್ ಮಾಡ್ತಾ ಇದ್ದೀನಿ. ಗ್ರಹಗಳ ಸಂಚಾರವು ನನ್ನ ಕೌಟುಂಬಿಕ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ? ಗ್ರಹಗಳ ಸಂಚಾರದ ಸಮಯದಲ್ಲಿ ಯಾವ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ವೃಷಭ ರಾಶಿಯವರಿಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದೆ. ಸ್ನೇಹಿತರೆ, ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿದ್ರೆ ಖಂಡಿತವಾಗಿಯೂ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ತಿಂಗಳು ನನ್ನ ಹಣಕಾಸಿನ ಉಳಿತಾಯ ಸುರಕ್ಷಿತವಾಗಿರುತ್ತದೆಯೇ ಅಂದರೆ ಖಂಡಿತವಾಗಿಯೂ ಅನಗತ್ಯ ಖರ್ಚುಗಳನ್ನು ಮಾಡಬೇಡಿ ಸ್ನೇಹಿತರೆ. ಹೂಡಿಕೆಯನ್ನು ಮಾಡಬೇಕಾದ್ರೆ, ಖರೀದಿ ಮಾಡಬೇಕಾದ್ರೆ ಮುಂದಿನ ದಿನಗಳಲ್ಲಿ ಅದು ಯೂಸ್ ಆಗುತ್ತಾ ಅಂತ ನೋಡಿಕೊಂಡು ಖರೀದಿ ಮಾಡಿ. ಇವಾಗ ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಿಮ್ಮ ಬುದ್ಧಿವಂತಿಕೆ ಮತ್ತು ಧೈರ್ಯವನ್ನು ಗರಿಷ್ಠಗೊಳಿಸಲು ಗುರುವಾರದಂದು ದಕ್ಷಿಣಾಮೂರ್ತಿ ಸ್ವಾಮಿಯನ್ನು ಪೂಜಿಸಿ ಅರಿಶಿನ ಮತ್ತು ಕಡಲೆಬೇಳೆಯನ್ನು ದಾನವನ್ನು ನೀಡಿ ಹಾಗೂ ಯಶಸ್ವಿ ಅಲ್ಪ ಪ್ರಯಾಣ ಅಥವಾ ಸಕಾರಾತ್ಮಕ ಸಹೋದರ ಸಂಬಂಧಗಳನ್ನು ಖಚಿತಪಡಿಸಿಕೊಳ್ಳಲು ಗುರುಶೋತ್ರವನ್ನು ಪಠಿಸಿ. ಇದು ಗುರುವಿಗೆ ಸಂಬಂಧಪಟ್ಟಂತಹ ಪರಿಹಾರ. ಇನ್ನು ಮಂಗಳ, ನಿಮ್ಮ ಮಾತನ್ನು ತಣ್ಣಗಾಗಿಸಲು ಮತ್ತು ನಿಮ್ಮ ಸಂಗ್ರಹವಾದ ಸಂಪತ್ತನ್ನು ರಕ್ಷಿಸಲು ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸಿ ಕೆಂಪು ಹೂಗಳನ್ನು ಅರ್ಪಿಸಿ ತೊಗರಿಬೇಳೆಯನ್ನು ದಾನ ಮಾಡಿ ಮತ್ತು ಅನಗತ್ಯ ಕುಟುಂಬ ಕಲಹಗಳನ್ನು ತಡೆಯಲು ಸುಬ್ರಹ್ಮಣ್ಯ ಅಷ್ಟಕವನ್ನು ಪಠಿಸಿ. ಇನ್ನು ಕೇತುವಿನ ಪರಿಹಾರ, ಆಧ್ಯಾತ್ಮಿಕ ಗೊಂದಲ ಮತ್ತು ಕೌಟುಂಬಿಕ ಅಸುರಕ್ಷತೆಗಳನ್ನು ದೂರ ಮಾಡಲು ಮಂಗಳವಾರದಂದು ಗಣಪತಿಯನ್ನು ಪೂಜಿಸಿ ಗಣಪತಿಗೆ ಗರಿಕೆಯನ್ನು ಅರ್ಪಿಸಿ ಮತ್ತು ನಿಮ್ಮ ಅಧ್ಯಯನದಲ್ಲಿ ಭಾವನಾತ್ಮಕ ಶಾಂತಿ ಹಾಗೂ ಆತ್ಮವಿಶ್ವಾಸವನ್ನು ಮರಳಿ ಪಡೆಯಲು ಗಣಪತಿ ಅಥರ್ವಶೀರ್ಷವನ್ನು ಪಠಿಸಿ. ಈ ಸಣ್ಣ ಪುಟ್ಟ ಪರಿಹಾರದಿಂದಲೇ ನಿಮ್ಮ ದೊಡ್ಡ ಸಮಸ್ಯೆಗಳು ನಿವಾರಣೆಯಾಗಲಿದೆ. ಹಾಗಾಗಿ ವೃಷಭ ರಾಶಿಯವರು ಈ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್, ಕಮೆಂಟ್, ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.